ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನನ್ನ ನಾದಿನಿಗೆ ಊಟಕ್ಕೆ ಇಟ್ಕೊಂಡಿದ್ವಿ ಪ್ರೆಗ್ನೆಂಟ್ಗೆ, ಅದಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀವಿ. ಹಾಗೆ ನಮ್ಮ ಅಮ್ಮಂಗೆ ತುಂಬ ಆಸೆ ಇತ್ತು, 3 ಜನ ಹೆಣ್ಮಕ್ಳು 3 ದಿನ ಇಟ್ಕೋಬೇಕು, 4 ದಿನ 3 ದಿನ ಅಂತ. ಸೊ ಅವತ್ತಿಂದ ಎಷ್ಟೋ ತಿಂಗಳಿಂದ ಕರಿತಿದ್ರು, ಇವತ್ತು ಕಾಲ ಕೂಡ ಬಂದಿದೆ. ಅದಕ್ಕೋಸ್ಕರ ನಾವು 3 ಜನ ಹೋಗ್ತಿದ್ದೀವಿ. ಶುಕ್ರವಾರ ಇವತ್ತು. ಸೊ ಭಾನುವಾರ ಗಂಡಸರು ಬರ್ತಾರೆ, ಅವರು ನಮ್ಮನ್ನು ಸೋಮವಾರ ಕರ್ಕೊಂಡು ಬರ್ತಾರೆ ಅವ್ರು. ಸೊ ಭಾನುವಾರ ಹಾಲ್ಟಾಗಿ. ಸೊ ಹೇಗಿರುತ್ತೆ ಬ್ಲಾಗ್ ಅಂತ ನೋಡೋಣ ಬನ್ನಿ. ಆಗಲೇ ನನ್ನ ದೊಡ್ಡ ನಾದಿನಿ ಬಂದಿದ್ದಾರೆ, ಅವ್ರು ಇನ್ನೂ ಬೊಗಾದಿಯಿಂದ ಬರ್ತಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಇವಾಗ ಹೊರಡೋದಿದೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೇಗಿರುತ್ತೆ ನನ್ನ ವಿಡಿಯೋ ಅಂತ ನೋಡಿ. ನಾವು ಹೊರಟ್ವಿ. ಬರಮ್ಮ, ಬಾಯ್ ಕಣಮ್ಮ. ಮಾ ಎಲ್ಲೋಯ್ತೀವಮ್ಮ, ಇವಾಗ ಹೊರಡ್ತಾ ಇದ್ದೀವಿ. ಬಂದ್ವಿ ಇವಾಗ ಹೊರಟ್ವಿ. ನಾನು ತಗೊಂಡಿದ್ದೀನಿ. ಬಾ ಸಾಕಲ್ವಾ, ಕೊಡಮ್ಮ. ಒಳ್ಳೇದಾಗ್ಲಿ ಅಂತೆ ತಗೊಳ್ಳಿ. ಇದು ಇಡಬೇಕಂತ ನೀನು ಸೊಸೆಗೆ ಜಾಬ್ಗೆ. ಅಜ್ಜಿ ಬರದಾ? ಹೋಗಿದ್ದು ಬರ್ತೀನಿ ಅಂದೆ. ಮುಂದೆ ಹೋಗಲ್ವಾ? ಆಗುತ್ತೆ, ಹೋಗಿ ಮುಂದೆ. ಹಾಂ, ಒಳ್ಳೇದಾಗ್ಲಿ. ಹಂಗೆ ಆ ಹುಡುಗಿ ಡಿಫ್ರೆಂಟ್. ಈ ಹುಡುಗಿ ಚೆನ್ನಾಗಿದ್ದೀರಾ ಅಣ್ಣ? ಬರೀ ದುಬೈಗೆ ಅಣ್ಣ. ಚೆನ್ನಾಗಿದ್ದೀರಾ? ಬಾಯ್ ಅಕ್ಕ. ಕರೀತಾ ಇದ್ರು, ಅಲ್ಲಿ ಬರ್ತಾನೆ ಇಲ್ಲ ಅಣ್ಣ. ಆಯ್ತು, ನೀರಾದ್ರೂ ಕೊಡ್ತೀನಿ, ಕುಡ್ಕೊಂಡು ಹೋಗ್ರಂತೆ. ಬನ್ನಿ. ಅಮ್ಮ ಫಿಲ್ಟರ್ ನೀರು ಐತಮ್ಮ, ಬಿಸಿ ನೀರು ಕಳಿಸ್ಕೊಡ್ತೀನಿ ಬನ್ನಿ. ಆಯ್ತು. ಅಯ್ಯೋ, ನೆನ್ನೆನೆ ಅಳ್ತಿದ್ಲು. ಸೊ ಇವಾಗ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ನಮ್ಮ ಮೇಡಮ್ ಅವ್ರಿಗೆ. ಸೌತೆಕಾಯಿ ಕೊಡೋಣ ಮೇಡಮ್. ಥ್ಯಾಂಕ್ಸ್. ಇವಳು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ ಗೈಸ್. ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಳೆ ಇವಳು. ಚಿಕ್ಕ ಮೇಡಮ್ ಅವರೇ, ಸೊ ಇವಾಗ ಕಬಾಬಿಗೆ ಕಲಸಿಟ್ಟಿದ್ರು, ನಾನಿವಾಗ ಕಬಾಬ್ ಹಾಕ್ತಾ ಇದ್ದೀನಿ. ಅವರು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಮಾ. ಸೊ ಇಲ್ಲಿ ಚಿಕನ್ ಅಡುಗೆಗೆ, ಇವಾಗ ಕಬಾಬ್ಗೆ. ರಾಣಿ ಅವ್ರಿಗೆ ಕಬಾಬ್ ತೊಗೊಂಡು ಹೋಗ್ತಿದ್ದಾರೆ. ಇವಳೇನು ಮಾಡ್ತಿದ್ದಾಳೆ? ತಿಂಡಿ ಪೋತಿ ಇವಳು. ಆವಾಗಲೇ ಹೋಗಿ ಕುತ್ಕೊಂಡು ತಟ್ಟೆಗೆ ಬಾ. ಅಲ್ಲೇ ಬ್ಯಾಗಲ್ಲ ಐತೆ ನೋಡು. ಹೇಳು ಪಾಪ. ಈಗ ಆಮೇಲೆ ಮೆಹಂದಿ ತೋರಿಸು ನಿಂದು. ಮೆಹಂದಿನ ಯಾರು ಬಿಟ್ಕೊಟ್ಟಿದ್ದು? ಯಾರು? ಶ್ರುತಿಯಮ್ಮ. ಹಾಂ, ಬ್ಯಾಗಲ್ಲಿ ಇತ್ತಲ್ಲ. ಇವಳು ನನಗೆ ಇಟ್ಟಕ್ಕೆ ಬಂದವಳೆ ನಿನ್ನ ಮಕ್ಕೆ. ಅಲ್ಲೂ ಐತೆ ನೋಡು, ಅಲ್ಲೇ ಇಲ್ವಾ? ಅಲ್ಲೂ ರೂಮಲ್ಲೂ ಐತೆ, ಇಲ್ಲೂ ಐತೆ, ಅಲ್ಲೂ ಐತೆ. ಸೊ ಇಲ್ಲೂ ಶಾವ್ಗೆ ಶಾಮ್ಗೆ ಅಲ್ವಾ ಇದು?
ಶಾಮ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಫಸ್ಟ್ ಇಲ್ಲಿ ತಯಾರಿ ಮಾಡ್ಕೊಂಡಿದ್ರು, ಇಲ್ಲಿ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಇಲ್ಲಿ ನಿಮಗೋಸ್ಕರ ರೆಡಿ ಮಾಡ್ಕೊಂಡಿರೋದು ಅಂತ ಮಾಡ್ತಿದ್ದಾರೆ. ಏನು ಇವಳು ಬ್ಯಾಟ್ ಹಿಡ್ಕೊಂಡು ಕರೆಂಟ್ ಇಲ್ಲ ಇಲ್ಲ ನಿಮ್ಮ ಯಜಮಾನ ಊರಿಗೆ ಬಂದ್ಮೇಲೆ ಕರೆಂಟ್ ಇಲ್ವಾ ಅಂತ ಇದ್ದಾರೆ. ಓ ಇಲ್ಲಿ ಗುಮ್ಮ ಗುಮ್ಮ ಪಪ್ಪ ಇವ ಯಾರು ಇವಾಗ ಶಾಮ್ಗೆ ರೆಡಿ. ಅಷ್ಟೇ ಫುಲ್ ಬರ್ಬಿಡು ಮುಂದಕ್ಕೆ. ಅದು ಜಾರ್ಕತೈತಿ ಜಾಸ್ತಿ ನೀರು ಹಾಕೊಂಡ್ಬಿಡು ಬಿಡು. ನೀರು ಹಾಕಲ್ಲ ನನಗೆ ತರ ನೀರು ಸಾವ್ತಾರೆ ಹಾಕೆ ನಾಳೆ ಆಮೇಲೆ ಅವಳು ಹಂಗೆ ಆಡ್ಬೇಕು. ಒಂದೇ ಆಗೋದು ಪಕ್ಕ. ಒಂದೇ ಇನ್ನೊಂದು ಸಾಕುವೆ ಸಾಕು ಒಂದೇ ಫುಲ್ ಮುಂದಕ್ಕೆ ಬಾ. ಒಂದೇ ಮಾಡಿ ಸಾಕು. ಬಾ ಹಿಂದಕ್ಕೆ ಬುಡ ಸಾಕು. ಒಂದೇ ಬಂದ್ರೆ ಒಂದೇ ಸಾಕು. ಅವಳಕ್ಕೆ ಯಾಕೆ ಇರೋದಕ್ಕಿದ್ರಿ ನೀವು? ಯಾರು ಇರ್ಲಿಲ್ಲ ಅಮ್ಮ. ನನ್ನ ಮಗಳ ಸಾಕು ಸಾಕು. ಅವ್ರ ಅಪ್ಪ ಅಂತಾರೆ ಹೇಳ್ತಾರೆ ಏನಂತ, ನನ್ನ ಮಗಳಿಗಿಂತ ಕಿಲಾಡಿ. ಓ ಅಮ್ಮ ಅಂತಿದ್ಲಿ. ಇವಾಗ ದೊಡ್ಡಮ್ಮನೇನೆ ಮಾತಾಡ್ಸಿಸ್ತು ಅವಳ ಕೈಲಿ. ಏನ್ ಹಂಗ್ ಮಾತಾಡ್ತಾಳೆ ಕ್ಯೂಟ್ ಆಗಿ ಅಂತ. ಯಾರು ಅವಳು ಕ್ಯೂಟು ಅಕ್ಕ? ಯಾವ ಮೂಲೆಯಿಂದ ತೋರ್ಸು ಹಂಗ್ಯಾ? ಅಷ್ಟ್ ಮುದ್ದಾಗಿ ಮಾತಾಡುತ್ತೆ. ಯಾವ ಮಕ್ಳು ಮಾತಾಡಲ್ಲ ಹಂಗೆ ಅಂತ ಅವಾಗ ಅಂತಿದ್ಲು. ಅವ್ರ ಅಪ್ಪ ಹಂಗೆ ತಾತ ನಾವ್ ಯಾರು ಮಾತಾಡ್ತಿರ್ಲಿಲ್ಲ. ನಿಮ್ಮಪ್ಪ ನನ್ನ ಮಗಳೇ ಮಾತಾಡ್ತಿದ್ಲು. ನನ್ನ ಮಗಳಿಗಿಂತ 7ರಷ್ಟು ಮಾತಾಡ್ತಾಳೆ. ಯಾರು ನಮ್ಮಪ್ಪನು? ನಿಮ್ಮಪ್ಪ ನೋಡಿದ್ರ 2 ಬತ್ತು. ನೋಡು ಇದು ಕರೆಕ್ಟ್ ಆಯ್ತು. ಅವೆರಡು ಬಸ್ ರೊಟ್ಟೆ ನಮ್ಮ ಅವಳಿಗೆ ಹಾಕದ ದಸರಿಗೆ ಕೊಡದ. ನಾವೇ ತಿಂತೀವಿ. ಅದೇನು ಮಾಡೋದಿಲ್ಲ. ಲೇ ಊರಲ್ಲಿ ಐತಿತ್ತು ಇದಕ್ಕೂ ಲೇ ಅಂಕೆ ಲೇ ಅಂಕುವಾ ಪಾಪ ನಿಮ್ ಕೂದಲು ಉದುರ್ತಕನೆ ಹಂಗ ಮಾಡಿದ್ರೆ. ಓ ಇವ್ರದೇಮ್ಮ ಉದ್ರದು. ಸಾಕು. ಪರವಾಗಿಲ್ಲ, ಇದು ಒತ್ಬೋದು. ಮೊನ್ನೆ ಅದನ್ನೇ ಕೇಳ್ತೀನಿ. ಶಾಮ್ಗೆ ರೆಡಿ. ಬಿಚಾಕು ಅವಳು ವಾಪಸ್ ಒಂದ್ ಬಟ್ ಶಾಮ್ಗೆ ಒತ್ತುತ್ತಾ ಇದ್ದಾಳೆ. ಓದ್ತಾವ. ಓ ಬತ್ತು ಓ ಬತ್ತು ಮಾಡುತ್ತಿದ್ದಾರೆ ಅನ್ವಿಕಾ ಗೌಡ ಅವರು. ಬರುತ್ತೋ ಬರಲ್ವೋ? ಜೊತೆಗೆ ಅವ್ರ ಅಜ್ಜಿನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಂದೇ ಬಿಡ್ತು. ಅಷ್ಟೇ ಅವಳಷ್ಟುದಾನೆ ಬಂದಿರ್ತದೆ. ಅದನ್ನ ಅರಳಿಗೆ ಹಾಕ್ಬಿಡಿ ಕಣಮ್ಮ. ಅನ್ವಿಕಂಗೆನೆ ನಾವಂತೂ ತಿನ್ನಲ್ಲ. ಅವಳೇ ಮಿಕ್ಸಿರೋದು, ಅವಳೇ ಕಲ್ಸಿರೋದು. ಅಲ್ಲಿ ಹಾಕ್ಸಲ್ಲ ಸೈಡ್ಗೆ ಹಾಕ್ಬಿಟ್ಟು ಇದಕ್ಕೆ ಹಾಕೋಣ. ಅಷ್ಟೇನೆ ಇದೆ ಅಷ್ಟೇ ಕಣವ. ಅಕ್ಕ ಕುತ್ಕೊಂಡು ನೋಡೋರ್ಗೆ ಏನಂತಾರೆ? ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲ, ವೀಕ್ಷಣೆ ಕನ್ನಡದಲ್ಲಿ ನಾನು ಕೇಳಿದ್ದು. ವೀಕ್ಷಿಸುತ್ತಿರುವ ವೀಕ್ಷಕರು. ವೀಕ್ಷಣೆ
ಊಟದ ಟೈಮ್ ಉರಿಲಿಲ್ಲ. ಇವಾಗ ಅಕ್ಕಿಗೆ ಹೆಬ್ಬೆಟ್ಟು ಕೊಡೋದಕ್ಕೆ ಹೋಗ್ತಿದ್ದೀವಿ. ಸೊ ನಾನು ಹೆಬ್ಬೆಟ್ಟು ಇಲ್ಲೇ ಇರೋದು ಏನಕ್ಕೆ ಅಂತ ಅಂದರೆ, ಊರಲ್ಲಿ ಮದುವೆ ಆದ ತಕ್ಷಣ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. ಏನಕ್ಕೆ ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ, ಏನಂತಾರೆ, ಕಾರ್ದು ನಂಬರ್ ಪ್ಲೇಟ್ ಬಂದ ತಕ್ಷಣ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗೋಯ್ತು ಹಬ್ಬಿ ಮನೇಲಿ. ಸೊ ಅದಕ್ಕೋಸ್ಕರ ಇಲ್ಲೇ ಅಕ್ಕಿ ತೊಗೊಳ್ಳೋಣ, ಅಲ್ಲಿ ಯಾಕೆ ಸುಮ್ಮನೆ ಅಲ್ಲೂ ತೆಗ್ದಾಕ್ಬಿಟ್ಟು ಇಲ್ಲೂ ತೆಗ್ದಾಕ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ತೆಗಿಸೋಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಒಂದು ಬೇಕಾಗಿತ್ತಂತೆ, ಅದಕ್ಕೋಸ್ಕರ ಹೆಬ್ಬೆಟ್ಟು ಕೊಡೋದಕ್ಕೆ ಸೊಸೈಟಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇದೇ ನಮ್ಮ ಸೊಸೈಟಿ, ಊರಿನ ಸೊಸೈಟಿ. ಅಪ್ಪ ಸೈಡ್ ಬನ್ನಿ. ನನ್ನ ಸೊಸೈಟಿಗೆ ಬೆರಳು ಕೊಟ್ಟು ತುಂಬಾ ದಿನ ಆಗಿತ್ತು. ಅಂದರೆ ನನ್ನ ಮದುವೆಗೂ ಮುಂಚೆ ಚಿಕ್ಕದಲ್ಲಿ ಕೊಟ್ಟಿರೋದು. ಸೊ ಇನ್ನೂ ಕೊಟ್ಟಿರಲಿಲ್ಲ. ಇವಾಗ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಅಕ್ಕಿ ಬರಲಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹೆಬ್ಬೆರಳು ಬೇಕಿತ್ತು ಕಣಪ್ಪ ಅಂತ ಫೋನ್ ಮಾಡಿದರು. ಸೊ ಹೆಬ್ಬೆಟ್ಟು ಕೊಡೋಣ ಅಂತ ಬಂದ್ವಿ. ಬಟ್ ಅದು CKYC ಮಾಡಿಸ್ಬೇಕು, ಬರಲ್ಲ ಅಂತ ತುಂಬ ಟ್ರೈ ಮಾಡಿದ್ರು. ರೀಸ್ಟಾರ್ಟ್ ಕೊಟ್ಟೆಲ್ಲ ಟ್ರೈ ಮಾಡಿದ್ರು, ಬರಲೇ ಇಲ್ಲ ಕೊನೆಗೂ ನನ್ನ ಹೆಬ್ಬೆಟ್ಟು. ಸೊ ನನ್ನ ಆಧಾರ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು CKYC ಮಾಡಿಸಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು, ಆಗಲಿಲ್ಲ. ಯಾಕ್ರಿ ಹಂಗೆ ನಿಂತಿದ್ದೀರ? ಪಾಪಚ್ಚೆ ತಮ್ಮೇ ಬರ್ತಾ ಇಲ್ಲ. ಹಿಂಗಾಗಬಾರ್ದಾಗಿತ್ತು. ಪಾಪ ತಲೆ ಕೆರ್ಕೊಂಡು ನಿಂತವ್ರೆ. ತಮ್ಮೇ ಬರ್ತಿಲ್ಲ. ಬಂತಾ? ಬಂದಿಲ್ಲ. ಸೊ ನಾವು ಶುಕ್ರವಾರ ಅಲ್ವಾ ಊರಿಗೆ ಹೋಗಿದ್ದು. ಶುಕ್ರವಾರ ವ್ಲಾಗ್ ಇಷ್ಟೇ. ಶನಿವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ಗೆ. ಸೊ ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ನಾವು ಏನು ಮಾಡಲಿಲ್ಲ, ಸಂಜೆ ಬಂದು ಏನೇನು ಮಾಡಿದ್ವಿ, ಶಾವಿಗೆ ಮಾಡಿಕೊಂಡು ತಿಂದ್ವಿ. ಇವಾಗ ಎದ್ದು ಮುಖ ತೊಳೆದಿಲ್ಲ, ಏನು ಮಾಡಿಲ್ಲ, ಹಾಗೆ ನಾಷ್ಟ ಮಾಡಿಕೊಂಡು ನುಪ್ಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನುಪ್ಪಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ. ಇವಾಗ ಓದಬೇಕು. ನೆನ್ನೆ ವ್ಲಾಗ್ನೇ ಹಿಂಗೆ ಕಂಟಿನ್ಯೂ ಮಾಡೋಣ, ಏನು ಜಾಸ್ತಿ ಲೆಂತ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 3 ಡೇಸ್ದು 3 ವ್ಲಾಗ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ನ್ಯೂ ಬ್ಲಾಗ್ ಮಾಡ್ತೀನಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು 15, ನೆನ್ನೆ ಉಳಿದಿತ್ತು. ಇವತ್ತು ನಮ್ಮದು ಎಲ್ಲೂ ಹೋಗಲಿಲ್ಲ. ಸೊ ಸ್ಯಾಡ್ ಅಂತ ಹೇಳ್ತಾ ನಾಳೆ ಹೋಗ್ತೀವಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ನುಪ್ಪಟ್ಟಾಯಿತು, ಆಗಿಲ್ಲ, ಒಂದು ಒಬ್ಬೆ ಆಯಿತು. ಅಮ್ಮ ಒತ್ತುತ್ತಿದ್ದಾರೆ. ಇವಾಗ ನಾವು ಜಾಯಿನ್ ಆಗಬೇಕು. ಕೂತಿದ್ದಾರೆ, ಆಗ್ತಿದೆ. ಅಮ್ಮ ಒತ್ತುತ್ತಿದ್ರು, ಇವಾಗ ನಾವು ಜಾಯಿನ್ ಆದ್ವಿ. ಇಷ್ಟು ಕಲರ್ ಬರ್ಸ್ತಾರಲ್ಲ ಬೇಡ, ಇಷ್ಟು ಕಲರ್ ಬೇಡ. ಊರಲ್ಲಿ ಅವೇ ಕಲರ್ ಜಾಸ್ತಿ ಅಂತ. ಆಮೇಲೆ ಅವೇ ಕಲರ್ ಆಗುತ್ತೆ. ಆದ್ಮೇಲೆ ನೋಡ್ಬೇಕಾದ್ರೆ ಇದು ಇನ್ನೊಂಚೂರು ಮೆರೂನ್ ಬರುತ್ತೆ, ಡಾರ್ಕ್ ಮೆರೂನ್. ಹಾಕೋದು ನೀರೇ ಕುತ್ಕೋತಾರೆ. ಬರ್ತದೆ, ಅದು ಬರಲ್ಲ ಬರಲ್ಲ. ಅಕ್ಕವರು ಉಂಡೆ ಕಟ್ಕೊಡ್ತಿದ್ದಾರೆ ನಮಗೆ. ನುಪ್ಪಟ್ಟು ಇಷ್ಟ ಆಗಿದೆ. ಇವಾಗ ಬೇಯ್ತಾ ಇದೆ. ಇವರು ಒತ್ತಾ ಇದ್ದಾರೆ, ಇವರು ಉಂಡೆ ಕಟ್ಕೊಡ್ತಾ ಇದ್ದಾರೆ, ಇವಳು ವಿಡಿಯೋ ಮಾಡ್ತೀನಿ ಅಂತ ಅಂತಿದ್ದಾರೆ, ನಾನು ಬೇಯಿಸ್ತಾ ಇದ್ದೀನಿ. ನಮ್ಮಮ್ಮ ಏನು ಸರ್ಜಪ್ಪ ಮಾಡಕ್ಕೆ ಹೋಗಿದ್ದಾರೆ. ಇವರ ಬಯಕೆಗೋಸ್ಕರ. ಇದು ನಮ್ಮ ಬಯಕೆ. ಇದು 3 ಜನರಿಗೆ ಮಾಡುತ್ತಿರುವುದು, ಅದು ಒಬ್ಬರಿಗೆ ಮಾಡುತ್ತಿರುವುದು. ಮುದ್ದಿನ ದೊಡ್ಡ ಸೊಸೆಗೆ ಮಾಡ್ತಿರೋ ಸರ್ಜಪ್ಪ. ಇದು ಚಿಕ್ಕ ಮಗಳು ಚಿಕ್ಕ ಸೊಸೆಗೆ ಮಾಡ್ತಿರೋ ನುಪ್ಪಟ್ಟು. ಇವಳು ಬ್ಲಾಗ್ ಮಾಡ್ತಾಳೆ. ವಡೆ ಮಾಡಿದ್ರು, ಬಟ್ ನಾನು ವಿಡಿಯೋ ಮಾಡಲಿಲ್ಲ. ಇವಾಗ ಸರ್ಜಪ್ಪ ಮಾಡ್ತಿದ್ದಾರೆ. ಅಕ್ಷಿ ಅಮ್ಮ ಬಂದು ನನ್ನ ಹತ್ರ ಯಾಕೆ ಪಾಪ ಅಕ್ಷಿ ಹೊಡೆದೆ. ಸೊ ಇವಾಗ ಸರ್ಜಪ್ಪ ಆಗ್ತಿದೆ. ಇಲ್ಲಿ ವಡೆ ಆಯಿತು, ನುಪ್ಪಟ್ಟಾಯಿತು, ವಡೆ ಆಯಿತು. ಇವಾಗ ಇವಳು ಸರ್ಜಪ್ಪ ಮಾಡ್ತಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ಇಷ್ಟು ಶಾರ್ಟ್ ಆಗಿದೆ. ಏನಕ್ಕೆ ಅಂತ ಅಂದರೆ, ನಾವು ತುಂಬ ಲೇಟಾಗಿ ಇದ್ದಿದ್ದು. ನಾವು ಅಪ್ಪನ ಮನೆಗೆ ಬಂದರೆ ನಾರ್ಮಲಾಗಿ ಹೆಣ್ಮಕ್ಳು ಎಷ್ಟು ಲೇಟಾಗಿ ಇದ್ದಳೋದು ಅಂತ
ನಿಮಗೆಲ್ಲ ಗೊತ್ತಿರೋದೆ. ಸೊ ನಾವೆಲ್ಲ ತುಂಬ ಲೇಟಾಗಿದ್ದು ಲೇಟಾಗಿ ನಾಷ್ಟ ಮಾಡಿದ್ವಿ. ಟಿಫನ್ ತಿನ್ನೋ ಅಷ್ಟರಲ್ಲೇ ಆಗಲೇ ಆಗೋಗಿತ್ತು ಟೈಮು, ಮಧ್ಯಾಹ್ನ ಟೈಮೇ ಆಗೋಗಿತ್ತು. ಸೊ ನಿಪ್ಪಟ್ಟೆಲ್ಲ ಕಲಿಸ್ಕೊಂಡು ತಯಾರಿ ಮಾಡ್ಕೊಳ್ಳೋ ಅಷ್ಟ್ರಲ್ಲಿ 3 ಗಂಟೆ ಹತ್ತತ್ರ ಆಗಿತ್ತು. ನಿಪ್ಪಟ್ಟೆಲ್ಲ ಮಾಡೋ ಅಷ್ಟರಲ್ಲಿ 5 ಗಂಟೆ 6 ಗಂಟೆ ಆಯಿತು. ಆಮೇಲೆ ಬಸ್ರಿ ಬೈಕೆ ಅಂತ ಹೇಳ್ಬಿಟ್ಟು ಅವರು ಸರ್ಜಪ್ಪ ಕೇಳಿಕೊಂಡ್ರು. ಸರ್ಜಪ್ಪ ಮಾಡಿ ವಡೆ ಮಾಡಿ 3 ದಿನ ತಿಂದಿದ್ದು ನಾವುಗಳಂತೂ. ಸೊ ಇವತ್ತು ತುಂಬ ತಿಂಡಿಗಳನ್ನ ತಿಂದ್ಬಿಟ್ವಿ ಅಂತ ಊಟ ಸೇರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹಂಗೆ ಹಠ ಮಾಡ್ಕೊಂಡು ಮಲ್ಕೊಂಡ್ರು. ನಾನು ಹಾಗೆ ಮಲ್ಕೊಂಡೆ. ಸೊ ಅವ್ರಿಗೆ ನಮ್ಮಮ್ಮ ತಿನ್ನಲೇಬೇಕು 3 ತುತ್ತಾದರೂ ತಿನ್ನಪ್ಪ, ನಾನು ಸಮಾಧಾನಕ್ಕಾದ್ರೂ ತಿನ್ನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ತಿನ್ನಿಸ್ತಿದ್ದಾರೆ ಅಷ್ಟೇ. ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಸ್ವಲ್ಪ ತಿಂದ್ರಪ್ಪ ಅಂತ. ಸೊ ನಾನು ಹೋದಾಗಲೂ ಅಷ್ಟೇ ಗೋಳುಯ್ಕೊತೀನಿ. ಊಟ ಮಾಡೋದಕ್ಕೇ ಕಷ್ಟ ನನಗೆ. ಅಪ್ಪನ ಮನೆಗೆ ಹೋದಾಗ ಏನೋ ಕೊಬ್ಬು ಜಾಸ್ತಿ ಆಗಿಬಿಡುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೆ. ಅಪ್ಪನ ಮನೆಗೆ ಹೋದಾಗ ನನಗೂ ಅಷ್ಟೇ, ಅಲ್ಲಿ ಹೋದಾಗ ಊಟ ಏನೋ ಬೇಡ ಅನಿಸುತ್ತೆ, ಮಲ್ಕೊಳ್ಳೋಣ ಅನಿಸುತ್ತೆ. ನಿಮಗೂ ಹೆಣ್ಮಕ್ಳಿಗೆಲ್ಲ ಇದೇ ಥರ ಆಗಿದೆ ಕಾಮೆಂಟ್ ಮಾಡಿ. ಹೌದು ಅಕ್ಕ, ನನಗೂ ಈ ಥರನೇ ಸೇಮ್ ಅಂತ. ನಾನಂತೂ ತುಂಬ ಸೋಂಬೇರಿಯಾಗಿ ಹೋಗ್ತೀನಿ ಇಲ್ಲಂತೂ ಫುಲ್ ಎನರ್ಜೆಟಿಕ್ ಗರ್ಲು. ಸ್ವಲ್ಪ ಅಂದರೆ 50% ಅಷ್ಟೇ. ಇಲ್ಲೂ ಅದೇ ಸೋಂಬೇರಿನೇ, ಬಟ್ ಅಲ್ಲಂತೂ ಇದ್ದಿದ್ದು ಸೋಂಬೇರಿ. ಸೊ ಇದು ನನ್ನ ಬ್ಲಾಗ್ ಇಷ್ಟೇ. ಹೇಗಿತ್ತು ನನ್ನ ಬ್ಲಾಗ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.